ಒಂದು ಐತಿಹಾಸಿಕ ಗೆಲುವು ಇದು. ಈ ಗೆಲುವು ಕಾರ್ಯಕರ್ತರ ಗೆಲುವು ಇದು. ದುಡ್ಡುಗೋಸ್ಕರ ಮಾಡ್ಕೊಳ್ಳೋರಲ್ಲ, ಸ್ವಾಭಿಮಾನಕ್ಕೆ ಕೆಲಸ ಮಾಡೋರು ಅನ್ನೋ ತೋರಿಸಿದಾರ. ಸ್ವಾಭಿಮಾನದ ಮತನೇ ಇದು, ದುಡ್ಡುಗೋಸ್ಕರ ಮಾಡ್ಕೊಂಡಿಲ್ಲ. ಇಲ್ಲಿ ಯಾವುದೇ ಬೇರೆ ಒಕ್ಕಲಿಗರು ಇಲ್ಲಿ ಯಾರು ಇಲ್ಲ. ಅದರಿಂದ ಗಂಗಡ್ಕರ್ ವರ್ಸಸ್ ಹಾಸನ ಒಕ್ಕಲಿಗರು ಆಗುತ್ತೆ. ಇಲ್ಲಿ ಹಾಸನದವ್ರು ಯಾರು ಬಂದು ಓಟ್ ಹಾಕಲ್ಲ, ಇಲ್ಲ ನಾವೇ ಹಾಕ್ಬೇಕು. ರೋಡಲ್ಲಿ ಇವತ್ತು ಹೋಯ್ತಾ ಇದ್ರೆ ಗೊತ್ತಾಗುತ್ತೆ ಇದು ಯೋಗೇಶ್ವರ್ ಮಾಡಿದ್ದು, ಇದು ಯೋಗೇಶ್ವರ್ ಮಾಡಿದ್ದು, ನೀರಾವರಿ ಯೋಗೇಶ್ವರ್ ಮಾಡಿದ್ದು ಅಂತ. ನಿಮ್ದು ಏನಾಯ್ತಾರೆ ಕೊಡುಗೆ ಮತ್ ಕಣ್ಣಿದ್ರೆ ಯಾರು ಮನೆ ಹಾಕ್ತಾರೆ? ನಿನ್ಗೆ ಸಪೋರ್ಟ್ ಮಾಡಿದೀವಿ, ನೀನ್ ಉಳಿಸ್ಕೊಳ್ಳಿಲ್ಲ, ನಮ್ ಕಷ್ಟ ತಗೊಳ್ಳಿಲ್ಲ. ಇವಾಗ ನಿನ್ ಮಗನ ನಿಲ್ಸ್ಬಿಟ್ಟು ಬಂದು ನಿಲ್ಸ್ಕೊಂಡ್ಬಿಟ್ರೆ ನಾವ್ ಗೆಲ್ಲಿಸ್ತೀವ? ಏನಾಗಿಲ್ಲ. ಇದು ಹೌದು, ಗಂಗಡ್ಕರ್ ಒಕ್ಕಲಿಗರು ಗೆಲುವಾಗಿದೆ. ಇದು ರೈಟ್ ನ್ಯೂಸ್ಗೆ ಅಭಿನಂದನೆಗಳು. ರೈಟ್ ನ್ಯೂಸ್ ಅವರು ಪ್ರತಿ ಒಂದು ಮೂಲ ಮೂಲೆಗೂ ಹೋಗಿ ಎಲ್ಲ ಕಡೆನೂ ಮಾಹಿತಿ ಸಂಗ್ರಹಣೆ ಮಾಡಿ ಏನು ವಸ್ತುಸ್ಥಿತಿ ಇದೆ ಅದನ್ನ ಕರೆಕ್ಟಾಗಿ ಹೇಳಿದಿರ. ಸರ್ವೆಗಳು ಉಂಟಾಗಿದೆ. ರೈಟ್ ನ್ಯೂಸ್ ನಂಬರ್ 1 ನ್ಯೂಸ್. ಯಾರು ಜನ ಬಂದಾಗಲ್ಲ, ಅವ್ರ ಹಣಕಾಸಿಗೆ ಯಾರು ಬಗ್ಲಿಲ್ಲ. ಹಿಂದೂ ಮುಸ್ಲಿಂ ಸೇರಿ ಎಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಕುಮಾರಸ್ವಾಮಿ ಅವ್ರಿಗೆ 8 ಸತಿ ಗೆಲ್ಸಿದ್ದೀವಿ ಚನ್ನಪಟ್ಟಣದಿಂದ. ಎಲ್ಲ ಒಟ್ಟಿಗೆ ಆಗಿ ಕೆಲಸ ಮಾಡಿ ಲಾಸ್ಟಲ್ಲಿ ಏನು ಹೇಳ್ದ ಅಂದ್ರೆ ಮುಸ್ಲಿಂ ಓಟೇ ಬೇಡ ಸಮಾಜದಿಂದ. ಇವಾಗ ಗೊತ್ತಾಯ್ತು ಅವ್ರಿಗೆ ಮುಸ್ಲಿಂ ಓಟ್ ಏನ್ ಮುಖ್ಯ ಅಂತ. ಓಟ್ ಆದ ನೆಕ್ಸ್ಟ್ ಡೇಗೆ ಬೇಜಾರಾಗಿರೋ ತರ ಅಥವಾ ಸೋಲಿದೀವಿ ಅನ್ನೋ ತರ ಒಂದು ಮೆಸೇಜ್ ಅನ್ನ ಕೊಡ್ತಾರೆ. ಆದ್ರೆ ಆ ಮುಖದ ಹಿಂದೆ ನಾವು ಗೆದ್ದಿದೀವಿ ಏನೋ ಅರ್ಥ ಅವತ್ತೇ. ಆದ್ರೆ ಅದು ಕೆಲವ್ರಿಗೆ ಮಾತ್ರ ಅದು ಗೊತ್ತಾಗಿತ್ತು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಂತೂ ಇತ್ತು ಯೋಗೇಶ್ವರು ಗೆದ್ದಿದ್ದಾರೆ. ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ವು ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಗೆಲುವು ಅಂತ. ಇದು ಕೊನೆಗೆ ಚನ್ನಪಟ್ಟಣದಲ್ಲಿ ಗೆದ್ದಿದ್ದು ಯೋಗೇಶ್ವರು. ಚುನಾವಣೆ ಮುಂಚೆನೆ ಹೇಳಿದ್ದು ಕನಿಷ್ಠ ಅಂದ್ರು 15 ಸಾವಿರ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಅಂತ. ಈ ಗೆಲುವಲ್ಲೇ ಮುಸ್ಲಿಮ್ರು ನಿರ್ಣಾಯಕ ವಹಿಸ್ತಾರೆ ಅಂತ ಮುಂಚೆನೆ ಹೇಳಿದ್ವಿ. ಅದೇ ತರ ಮುಸ್ಲಿಮ್ರು ಪ್ರಧಾನವಾಗಿ ಅತಿ ಹೆಚ್ಚು ಓಟ್ ಕೊಟ್ಟಿರೋದ್ರಿಂದ ಚನ್ನಪಟ್ಟಣದಲ್ಲಿ ಇದು ಮುಸ್ಲಿಮರು ಗೆಲುವು ಅಂತಾನೆ ಹೇಳ್ತೀವಿ ನಾವು. ಸರ್ 6 ಮಂದಿನ ಸುದ್ದಿ ಮಾಡ್ತಾ ಇದ್ದೆ, ತಾವು ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಆ ಸುದ್ದಿ ಹೆಂಗಿತ್ತು, ಯಾವ ತರ ರಿಯಲಿಸ್ಟಿಕ್ ನಾವು ಕೊಡ್ತಾ ಯೋಗೇಶ್ವರ್ ಗೆಲುವಿಗೆ ಹೆಂಗ್ ಕಾರಣ ಆಯ್ತು? ರೈಟ್ ನ್ಯೂಸು ಒಳ್ಳೆ ಸುದ್ದಿಗಳನ್ನ ಹೇಳ್ತಾ ಇತ್ತು. ಕಾಂಗ್ರೆಸ್ ಪರವಾಗಿ ಯೋಗೇಶ್ ಪರವಾಗಿ ಸುದ್ದಿ ಮಾಡ್ತಾ ಬಂತು. ನೈಜ ಸುದ್ದಿ ಮಾಡಿತು. ಇಲ್ಲಿ ತಾರತಮ್ಯ ಮಾಡಲಿಲ್ಲ. ಏನು ವಸ್ತುಸ್ಥಿತಿ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇತ್ತು. ಅದರಂತೆ ಕಾಂಗ್ರೆಸ್ಗೆ ಇನ್ನೂ ಭಾರಿ ಬಹುಮತ ಬಂದಿದೆ. ನಾವು ಒಂದು 15 ಸಾವಿರ ಮತಗಳನ್ನ ಗೆಲ್ತಾರೆ ಅಂದ್ಕೊಂಡಿದ್ದು, ಇನ್ನೂ 10 ಸಾವಿರ ಹೆಚ್ಚಿಗೆ ಬಂದಿದೆ. ಅದರಿಂದ ಇದು ಎಲ್ಲರ ಒಂದು ಐತಿಹಾಸಿಕ ಗೆಲುವು ಇದು. ರೈಟ್ ನ್ಯೂಸ್ಗೆ ಅಭಿನಂದನೆಗಳು. ರೈಟ್ ನ್ಯೂಸು ಭಾಳ ತುಂಬ ಸೂಕ್ಷ್ಮವಾಗಿ ಎಲ್ಲ ಕಡೆನೂ ಹೋಗಿ ಸೂಕ್ಷ್ಮವಾಗಿ ಪರಿಗಣಿಸಿ ಅತ್ಯುತ್ತಮವಾಗಿ ಸುದ್ದಿ ಕೊಟ್ಟರಿಂದ ರೈಟ್ ನ್ಯೂಸ್ಗೆ ನಂಬರ್ 1 ಮಾಡ್ಕೊಡ್ತೀವಿ. ಹಳ್ಳಿಗಳನ್ನ ಭೇಟಿ ಮಾಡ್ತಾ ಇದ್ದೆ, ಬಿಸಿಲು ಬೆಂಕಿಯಿಂದ ಸುತ್ತುತ್ತಾ ಇದೆ. ಚಿಂದಿ ಅವ್ರನ್ನ, ಡಸ್ಟ್ ಅವ್ರನ್ನ, ದನ ಮೀಸೋರೆಲ್ಲ ಮಾತಾಡಿ ಇದು ರಿಯಲ್ ಕ್ರೌಡ್ ರಿಪೋರ್ಟ್ ಆಗಿತ್ತು. ಅವಾಗ ಹೌದು, ರೈಟ್ ನ್ಯೂಸ್ ಅವರು ಪ್ರತಿ ಒಂದು ಮೂಲ ಮೂಲೆಗೂ ಹೋಗಿ ಎಲ್ಲ ಕಡೆನೂ ಮಾಹಿತಿ ಸಂಗ್ರಹಣೆ ಮಾಡಿ ಏನು ವಸ್ತುಸ್ಥಿತಿ ಇದೆ ಅದನ್ನು ಕರೆಕ್ಟಾಗಿ ಹೇಳಿದಿರ. ಅದರಂತೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವಾಗಿದೆ, ಯೋಗೇಶ್ವರ್ ಗೆಲುವಾಗಿದೆ. ನೀವು ಏನು ತೋರಿಸಿದ್ದೀರಿ ಅದರಂತೆ ನಿಜವಾಗ್ಲೂ ಜನ ಓಟ್ ಹಾಕಿದ್ದಾರೆ. ಸರ್ವೆಗಳೇ ಉಂಟಾಗಿದೆ. ರೈಟ್ ನ್ಯೂಸ್ ನಂಬರ್ 1 ನ್ಯೂಸು. ಸರ್ ಈ ಗೆಲುವು ಕಾರ್ಯಕರ್ತರ ಗೆಲುವು ಇದು ಕಾರ್ಯಕರ್ತರ ಗೆಲುವು ಇದು. ನಮ್ಮ ಮೊದಲೇ ನಿಮ್ಗೆ ಹೇಳಿದೆ ಒಂದು ಹಂತದಲ್ಲಿ ಗೆಲ್ತಾರೆ ಅಂತ. 50,000 ಲೀಡರ್ ಗೆಲ್ತಾರೆ ಅಂತ ಯೋಗೇಶ್ವರ್ ಅಂತ ಹೇಳಿದ್ದೆ. ಈಗ 30,000 ಲೀಡರ್ ಯೋಗೇಶ್ವರ್ ಗೆಲ್ತಾರೆ ಅಂತ ನಮಗೆ ತುಂಬಾ ಖುಷಿಯಾಗಿದೆ. ಈ ಗೆಲುವು ಕಾರ್ಯಕರ್ತರ ಗೆಲುವು ಇದು. ಈ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಿದ್ದಾರೆ. ಬೂತ್ ಮಟ್ಟದಲ್ಲೂ ಕೆಲಸ ಮಾಡಿದ್ದಾರೆ. ಸರಿ, ಯೋಗೇಶ್ವರ್ ಗೆಲುವು ನಮ್ಗೆ ತುಂಬಾ ಸಂತೋಷ ಆಗಿದೆ. ಏನ್ ಕೆಲಸ ಮಾಡಿದ್ರಿ ಅದನ್ನೆಲ್ಲ ತೋರ್ಸೋಂತ ಕೆಲಸ ನಾನ್ ಮಾಡಿದೆ. ಏನ್ ರಿಯಲ್ ಆಗಿತ್ತು, ಯಾರು ಏನೇ ಮಾತಾಡಿದ್ರು ಕಟ್ಟೆ ಮಾಡ್ತಾ ಇರ್ಲಿಲ್ಲ. ಹೌದು, ಸತ್ಯ. ಹೌದು, ಗ್ರೌಂಡ್ ರಿಪೋರ್ಟ್. ಹೌದು ಗ್ರೌಂಡ್ಗಳೆಲ್ಲ ಉಲ್ಟಾ ಆಗಿದೆ. ಇದು ಕಾರ್ಯಕರ್ತರು ಗೆಲುವು. DK ಶಿವಕುಮಾರ್ ಅವ್ರ ಶ್ರಮ ಮತ್ತು DK ಸುರೇಶ್ ಅವ್ರ ಶ್ರಮ, ಯೋಗೇಶ್ವರ್ ಶ್ರಮ. ಈಗ ಏನು ಚನ್ನಪಟ್ಟಣ ಅಭಿವೃದ್ಧಿಗೆ 500 ಕೋಟಿ ಅನುದಾನ ತಂದಿದ್ರು, ಆಶ್ರಯ 5,000 ಮನೆಗಳು ಕೊಟ್ಟಿದ್ದಾರೆ. ಅದನ್ನು ಮುಂದೆ ಸರ್ಕಾರ ಇರೋದ್ರಿಂದ ಚನ್ನಪಟ್ಟಣ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಜನ ಅಭಿವೃದ್ಧಿ ಪರವಾಗಿ ಓಟ್ ಕೊಟ್ಟಿದ್ದಾರೆ. ಮುಂದೆ ಅತ್ಯುತ್ತಮ ಕೆಲಸ. ಸರ್, ಚನ್ನಪಟ್ಟಣ ಜನ ದುಡ್ಡುಗೋಸ್ಕರ ಮಾಡ್ಕೊಳ್ಳೋರಲ್ಲ, ಸ್ವಾಭಿಮಾನಕ್ಕೆ ಕೆಲಸ ಮಾಡೋರು ಅನ್ನೋ ತೋರಿಸಿದಾರ. ಸ್ವಾಭಿಮಾನದ ಮತನೇ ಇದು, ದುಡ್ಡುಗೋಸ್ಕರ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅವರು ಅತಿ ಹೆಚ್ಚು ದುಡ್ಡು ಸುರಿದಿದ್ದಾರೆ, ದುಡ್ಡಿಗೆ ಮನ್ನಣೆ ಕೊಟ್ಟಿಲ್ಲ ಜನ. 2 ಪಕ್ಷ ಸುರಿದಿದ್ದಾರೆ, ಅದು ಅತಿ ಹೆಚ್ಚು ಮತ ಸುರಿದಿದ್ದಾರೆ. ಹಾಗೆ ದೇವೇಗೌಡರು ಬಂದಿದ್ದು, ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ದು, ನಿಖಿಲ್ ಕುಮಾರಸ್ವಾಮಿ ಬೇಡ್ಕೊಂಡಿದ್ದು, ಯಾವ್ದು ಕೆಲಸ ಮಾಡಿಲ್ಲ. ಅವರು ಈ ಕ್ಷೇತ್ರಕ್ಕೆ ಹೊಸಬ್ರು, ಅವ್ರಿಗೆ ಕ್ಷೇತ್ರದ ನಾಡಿ ಮಿಡ್ತಾ ಗೊತ್ತೇ ಇಲ್ಲ. ಅದರಿಂದ ನಾವು ಮುಂದೆ ಹೇಳಿದ್ವಿ, ಇಲ್ಲಿ
ಗಂಗಡ್ಕರ್ ಒಕ್ಕಲಿಗರು ಇದ್ದಾರೆ, ಆ ಕಡೆ ಹಾಸನ ಒಕ್ಕಲಿಗರು ಅಂತ. ಇಲ್ಲಿ ಗಂಗಡ್ಕರ್ ಒಕ್ಕಲಿಗರು ಗಂಗಡ್ಕರ್ಗೆ ಓಟ್ ಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿ ಏನಾಗಿಲ್ಲ. ಇದು ಹೌದು, ಗಂಗಡ್ಕರ್ ಒಕ್ಕಲಿಗರು ಗೆಲುವಾಗಿದೆ. ಇದು ಫಸ್ಟ್ ಟೈಮ್ ಏನ್ ಹೇಳಿದ್ರಿ ಅದೇ ತರ ಕೆಲಸಕೊಂಡಿದ್ರೆ ಕೆಲಸ ಮಾಡಿಸ್ಕೊಳ್ಳಿ, ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕಂಪ್ಲೇಂಟ್ ಮಾಡಿ ಸರ್, ಪಕ್ಷ ಹತ್ತಿದ್ವು ನಾವು ಕಂಪ್ಲೇಂಟ್ ಮಾಡ್ತೀವಿ. ನಾವು ಕೇಳ್ತೀವಿ ಯೋಗೇಶ್ವರ್ ಅವರೇ ಏನ್ ಕೆಲಸ ಮಾಡ್ತಾ ಇದ್ರಾ ನೀವು ಅಂತ. ಓಕೆನಾ? ಎಸ್. ಹಾಗಾದ್ರೆ ಈ ಗೆಲುವು ಸ್ವಾಭಿಮಾನದ ಗೆಲುವು. ಇದು ಯೋಗೇಶ್ವರ್ ಗೆಲುವು ಅಂದ್ರೆ, ಯೋಗೇಶ್ವರ್ ಯಾವತ್ತೂ ಕೂಡ ಆ ಜಾತಿ ಈ ಜಾತಿ ಅಂತ ಯಾವತ್ತೂ ಯೋಗೇಶ್ವರ್ ಹಿಂದಿಸ್ತೋರಲ್ಲ. ಯೋಗೇಶ್ವರ್ ಏಕಾಂಗಿ ಹೋರಾಟ. ಅವ್ರಿಗೆ ಹಿನ್ನೆಲೆ ಒಬ್ಬ ಬಡ ರೈತನ ಮಗ, ಒಬ್ಬ ಬಡ ಮಾಸ್ಟರ್ ಮಗ. ಹಂಗಾಗಿ ಯೋಗೇಶ್ವರು ಯಾವತ್ತೂ ಕೂಡ ನಾನು ನಂದು ನಮ್ಮ ತಾತ ನಮ್ಮ ಅಜ್ಜ ನಮ್ಮ ಅಮ್ಮಗ ಆ ಥರ ಬಂದವರಲ್ಲ ಅವರು. ಅವ್ರೇನೂ ನಮ್ಮ ಚನ್ನಪಟ್ಟ ಅಭಿವೃದ್ಧಿ ಆಗಬೇಕು. ಒಂದೇ ಸೈನಿಕ, ಏಕಾಂಗಿ ಹೋರಾಟ, ಅವನೇ ಸೈನಿಕ, ಅವನೊಬ್ಬನೇ ಮೇಲೆ. ಇವತ್ತು ನೀವು ಕಣ್ಣೀರು ಇಟ್ರಲ್ಲ, ಕಣ್ಣೀರು ಬರಲ್ಲ, ಏನು ಬರಲ್ಲ. ನಮ್ಮ ಮನೆ ಮಗ ಯೋಗೇಶ್ವರ ನಮ್ಮ ಮನೆ ಮಗ. ಆ ಯಪ್ಪ ನೀವು ಹೋಗಿ ಮಿನಿಸ್ಟರ್ ಆಯ್ತೀರಿ, ಚೀಫ್ ಮಿನಿಸ್ಟರ್ ಆಯ್ತೀರಿ ಅಂದ್ಬಿಟ್ಟು ಏನೋ ಒಂದು ಸಲ ಗೆಲ್ತಾವ. ಏನ್ರಿ ಬಂದಿತ್ತು? ಏನ್ ಬಂದ್ರಿ ನೀವು? ಏನ್ ಮಾಡಿದ್ದು? ಚನ್ನಪಟ್ಟ ಅಭಿವೃದ್ಧಿ ಏನ್ ಮಾಡಿದ್ರಿ? ನಿಂದು ಅಂತ ಏನಾರ ಕೊಡುಗೆ ಆಯ್ತು ಇವತ್ತು? ಸಾಹೇಬಂದು ನಮ್ಮ ಯೋಗೇಶ್ವರ ಸಾಹೇಬಂದು ಇವತ್ತು ರೋಡಲ್ಲಿ ಇವತ್ತು ಹೋಯ್ತಾ ಇದ್ರೆ ಗೊತ್ತಾಗುತ್ತೆ. ಇದು ಯೋಗೇಶ್ವರ ಮಾಡಿದ್ದು, ಇದು ಯೋಗೇಶ್ವರ ಮಾಡಿದ್ದು, ನೀರಾವರಿ ಯೋಗೇಶ್ವರ ಮಾಡಿದ್ದು ಅಂತ. ನಿಮ್ದು ಏನಾಯ್ತಾರ ಕೊಡುಗೆ? ಬಂದ್ ಕಣ್ಣಿದ್ರೆ ಯಾರ ಮನೆ ಹಾಕ್ತಾರೆ? ನಿನ್ಗೆ ಸಪೋರ್ಟ್ ಮಾಡಿದೀವಿ, ನೀನ್ ಉಳಿಸ್ಕೊಳ್ಳಿಲ್ಲ, ಬಂದ್ ನಮ್ ಕಷ್ಟ ತಗೊಳ್ಳಿಲ್ಲ. ಇವಾಗ ನಿನ್ ಮಗನ ನಿಲ್ಸ್ಬಿಟ್ಟು ಬಂದು ನಿಲ್ಸ್ಕೊಂಡ್ಬಿಟ್ರೆ ನಾವ್ ಗೆಲ್ಲಿಸ್ತೀವ? ಆಗತ್ತಾ? ಏನ್ ದುಡ್ಡು ಮನೆ ಹಾಕ್ತೀನಿ 30 ಸ್ಟೇಟ್ಗೆ ನೀನು ಮಿನಿಸ್ಟ್ರು. ಆದ್ರೆ ನಮ್ಮ MLA ಸಾಹೇಬ್ರು ತಾಲೂಕು ಮನೆ ಮಗಳ ಬಿಟ್ಕೊಡಲ್ಲ. ಇದು ನಮ್ಮ ಅಭಿಮಾನಿ. ಹಾಗಾದ್ರೆ ಇಲ್ಲಿ ಚನ್ನಪಟ್ಟ ಜನ ದುಡ್ಡು ಮಾರೋದಿಲ್ಲ, ಸ್ವಾಭಿಮಾನಕ್ಕೋಸ್ಕರ ಇವಾಗ ಅಭಿವೃದ್ಧಿ ಯಾರು ಅಂತ ಗೊತ್ತಾಯ್ತು. ಅಭಿವೃದ್ಧಿ ಇವತ್ತು ಯಾರು ಮಾಡಿದ್ರೆ, ಯಾರು ಬಂದು ಸೋಪ್ ಕೊಟ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆಲ್ಲ ತಕ್ಕ ಪಾಠ ಚನ್ನಪಟ್ಟ ಜನ ಕಳ್ಸಿದೀವಿ, ಮುಂದಕ್ಕೂ ಕಳಿಸ್ತೀವಿ. ಅದೇ ಸರ್, ಸಾಹೇಬ್ರು CP ಯೋಗೇಶ್ವರವರು ನೀರಾವರಿ 6 ಅಡಿ 8 ಅಡಿ 1000 ಅಡಿ ಇದು ಹೊತ್ತಿದ್ದು. ಇವತ್ತು 120 130 ಅಡಿಗೆ ಇದು ನೀರು ಬಂದಿದೆ. ಅದನ್ನ ನಾವು ರೈತರು ನೆನ್ಕೋಬೇಕು. ಆ ರೈತರು ನೆನ್ಕೋಬೇಕು. ನೆನ್ಕೊಂಡೇ ಓಟ್ ಹಾಕವ್ರೆ. ಹೌದು ಸರ್, ನೆನ್ಕೊಂಡು ಓಟ್ ಹಾಕವ್ರೆ. ಈ ದಿನ ನಮ್ಮ ತಾಲೂಕು, ಇಡೀ ನಮ್ಮ ರಾಮನಗರ ಜಿಲ್ಲೆ ಒಳಗೆ ಚನ್ನಪಟ್ಟ ತಾಲೂಕಿನಲ್ಲೇ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕೊಡ್ತಾ ಇರೋದು ಏನಕ್ಕೆ ಅಂದ್ರೆ, ಎಲ್ಲ ಅಭಿವೃದ್ಧಿ ಕಾರ್ಯ ನೀರಾವರಿ ಆಗಿದೆ, ರೈತರಿಗೆ ಹಣಕಾಸಿನ ವ್ಯವಸ್ಥೆ ಬಂದಿದೆ. ಇವತ್ತು ಹಾಲಿನ ವ್ಯವಸ್ಥೆ ಆಗ್ಬೋದು, ಎಲ್ಲಾ ವ್ಯವಸ್ಥೆಗಳನ್ನು ಸುತ್ತ ಮುಂದಿರ್ಬೇಕಾದ್ರೆ ಇಡೀ ನಮ್ಮ ತಾಲೂಕು ಮುಂಚೂಣಿ ಇರಬೇಕಾದ್ರೆ ನೀರಾವರಿ ಅಧಿಕಾರ ಮಾತ್ರ ಇವತ್ತು ನಮ್ಮ ತಾಲೂಕು ಅಭಿವೃದ್ಧಿ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಕೆಲಸ ಕಾರ್ಯ ನಿರುದ್ಯೋಗಿ ಇಲ್ಲದವರು ಸುಧಾ ನಿರುದ್ಯೋಗಿರ ನಿರ್ವಹಣೆ ಮಾಡಿದ್ರು ನಮ್ಮ CP ಯೋಗೇಶ್ವರ ಅವರು. ಆದ್ರಿಂದ ಆದ್ರೂ ಸುಧಾ ಏನೋ CM ಆಯ್ತಾರೆ ಅಂತೇಳಿ 2 ಸಾರಿ ಗೆಲ್ಲಿಸಿದ್ರು ಕುಮಾರಸ್ವಾಮಿ ಅವ್ರನ್ನ. ಆದ್ರೆ ಒಂದು ದಿನ ಅವರು ಯಾವ್ದು ಮೀಟಿಂಗ್ ಮಾಡಲಿಲ್ಲ. ನಗರಸಭೆಯಲ್ಲಿ ಕಸ, ಎಲ್ಲಾ ಕಸಗಳನ್ನ ಬಿದ್ದು ಅಲ್ಲಲ್ಲೇ ಕೊಳಿತಾ ಇತ್ತು. ಆ ಕಣ್ಣೀರಿಗೆ ಯಾರು ಜನ ಮರಳಾಗಲ್ಲ, ಅವರ ಹಣಕಾಸಿಗೆ ಯಾರು ಬಗ್ಲಿಲ್ಲ. ಸ್ವಾಭಿಮಾನಕ್ಕೆ ಇವತ್ತು ಜಯ ಸಿಕ್ಕಿದೆ. ಇವತ್ತು ಇನ್ನು ಮುಂದಕ್ಕೂ ನಮ್ಮ CP ಯೋಗೇಶ್ವರ ನಾಯಕರೇ ಬರ್ತು, ಇನ್ಯಾರು ನಾಯಕರಿಲ್ಲ ನಮ್ಮ ತಾಲೂಕಲ್ಲಿ. ಕಣ್ಣೀರಿ ಯೋಗೇಶ್ವರು ಗೆಲ್ಬೇಕು ಅಂದ್ರೆ ಕಾರಣ ಏನಂತೆ, ಮುಖ್ಯ ಏನು DK ಶಿವಕುಮಾರ್ ಅವರು, ಸೂರ್ಯ ಅವರು CP ಯೋಗೇಶ್ವರ್ಗೆ ಬಹಳ ಸಪೋರ್ಟ್ ಮಾಡವ್ರೆ, ಬಹಳ ಉಪಕಾರ ಮಾಡವ್ರೆ. ನಮ್ಮ CP ಯೋಗೇಶ್ವರು ಯಾವ ಕಾರಣ ಇರಲಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರಲಿ, DK ಶಿವಕುಮಾರ್ ಇರಲಿ, ಯಾರೇ ಇರಲಿ, ಅವ್ರ ಕೈ ಬಿಡ್ಬಾರ್ದು. ಯಾರು CP ಯೋಗೇಶ್ವರ್ ಅವರು ಕೆಲಸ ಮಾಡಿದ್ವಿ ನಾವು. ಹಿಂದೂ ಮುಸ್ಲಿಂ ಸೇರಿ ಎಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ. ಧನ್ಯವಾದ. ಇವತ್ತು ಕೇಂದ್ರ ಮಿನಿಸ್ಟರ್ ಬಂದು ಏನೂ ವರ್ಕೌಟ್ ಆಗಲಿಲ್ಲ. ನಮ್ಮ ಉಪಮುಖ್ಯಮಂತ್ರಿ ಒಬ್ರು, ನಮ್ಮ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯವರು ಉಪಮುಖ್ಯಮಂತ್ರಿ ಒಬ್ಬ ಸುರೇಶ್ ಅವರು ಅಲ್ಲಿ ಕೆಲಸ ಮಾಡವ್ರೆ. ಇವತ್ತು ಅವ್ರಿಗೆ ಧನ್ಯವಾದ ಹೇಳುತ್ತೆ ಇದು ಮಾಡ್ತಾ ಇದೀವಿ. ಕುಮಾರಸ್ವಾಮಿ ಅವ್ರಿಗೆ 8 ಸತಿ ಗೆಲ್ಸಿದ್ದೀವಿ ಚನ್ನಪಟ್ಟಣದಿಂದ. ಎಲ್ಲ ಒಟ್ಟಿಗೆ ಹಾಕಿ ಕೆಲಸ ಮಾಡಿ ಲಾಸ್ಟಲ್ಲಿ ಏನು ಹೇಳ್ದ ಅಂದ್ರೆ ಮುಸ್ಲಿಂ ಓಟೇ ಬೇಡ ಸಮಾಜದಿಂದ. ಇವತ್ತು ಗೊತ್ತಾಯ್ತು ಅವ್ರಿಗೆ ಮುಸ್ಲಿಂ ಓಟ್ ಏನ್ ಮುಖ್ಯ ಅಂತ. ಇವತ್ತು ಮುಸ್ಲಿಂ ಅವರ ಪಂಚಾಯತ್ ಆಗ್ತಾರಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಆಯ್ತು ಪಂಚಾಯತ್ ಬಹಳ ಪಂಚಾಯತ್ ಮಾಡಿದ್ರು. ಇನ್ನೊಂದು ಸತಿ ಹೇಳ್ಬಾರ್ದು. ನಮಸ್ಕಾರ. ನಮಗೆ ಗೆದ್ದಿದ್ದು ಯಾವ ಮಾನದಂಡಗಳಲ್ಲಿ? ನೀರಾವರಿ ಮಾಡಿದ್ದಾರೆ. ನೀರಾವರಿ ಕಾಂಗ್ರೆಸ್ ಸರ್ಕಾರ ಇದೆ. DK ಶಿವಕುಮಾರ್ ನೆಕ್ಸ್ಟ್ ಸರ್ಕಾರದಲ್ಲಿ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ನಮಗೆ
ರೈಟ್ ನ್ಯೂಸ್.